ವೆಲ್ಕಮ್ ಬ್ಯಾಕ್. T20 ವಿಶ್ವಕಪ್ನಲ್ಲಿ ಭಾರತದ ವಿರುದ್ಧ ಪಂದ್ಯವನ್ನು ಬಹಿಷ್ಕರಿಸಿದಂತಹ ಪಾಕಿಸ್ತಾನ ಮಾತುಗಳನ್ನು ಆಡಿತ್ತಷ್ಟೇ, ಆದರೆ ಅದನ್ನು ನೇರ ಹೇಳಿ ಮುಗಿಸ್ಕೊಳ್ಳಿಲ್ಲ. ಫೆಬ್ರವರಿ 15ರಂದು ಇದೀಗ ಕೊಲಂಬೋದಲ್ಲಿ ನಡೆಯಲಿರುವಂತಹ ಹೈವೋಲ್ಟೇಜ್ ಪಂದ್ಯದಲ್ಲಿ ಪಾಕ್ ಆಟವನ್ನು ಆಡುವ ಸಾಧ್ಯತೆ ಇದೆ. ಪಂದ್ಯದಲ್ಲಿ ಪಾಲ್ಗೊಳ್ಳುವಿಕೆಗೆ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಐಸಿಸಿ ಜೊತೆ ಹೊಸದಾಗಿ ಮಾತುಕತೆಯನ್ನು ಆರಂಭಿಸಿದೆ ಅಂತ ಗೊತ್ತಾಗ್ತಿದೆ. ಪಾಕಿಸ್ತಾನದ ಬಹಿಷ್ಕಾರ ನಿರ್ಧಾರವನ್ನು ಆ ದೇಶದ ಸರ್ಕಾರ ಪ್ರಕಟಿಸಿದ ಬಳಿಕ ಪಿಸಿಬಿ ಇಕ್ಕಟ್ಟಿಗೆ ಸಿಲುಕಿತ್ತು. ಭಾರತದ ವಿರುದ್ಧದ ಪಂದ್ಯದ ಬಹಿಷ್ಕಾರದ ಬಗ್ಗೆ ತನ್ನ ನಿರ್ಧಾರದ ಬಗ್ಗೆ ಸೂಕ್ತ ಕಾರಣಗಳೊಂದಿಗೆ ಸ್ಪಷ್ಟನೆ ಕೊಡುವಂತೆ ಐಸಿಸಿ ತಾಕೀತು ಮಾಡಿದ ನಂತರ ಈ ಹಠಾತ್ ಬದಲಾವಣೆಯಾಗಿದೆ. ಒಂದು ವೇಳೆ ಪಾಕಿಸ್ತಾನ ಭಾರತದ ವಿರುದ್ಧದ ಪಂದ್ಯ ಬಹಿಷ್ಕರಿಸುವ ನಿರ್ಧಾರ ತೆಗೆದುಕೊಂಡರೆ ಭಾರೀ ದಂಡ, ಪಾಯಿಂಟ್ ಕಡಿತ, ಸಂಭಾವ್ಯ ಸದಸ್ಯತ್ವ ಅಮಾನತು, ಮುಂಬರುವ ಅಂತಾರಾಷ್ಟ್ರೀಯ ಟೂರ್ನಿಗಳ ಪ್ರಸಾರದ ಹಕ್ಕು ಕಡಿತ ಸೇರಿದಂತೆ ಅನೇಕ ನಿರ್ಬಂಧಗಳನ್ನು ಎದುರಿಸಬೇಕಾದಂತಹ ಎಚ್ಚರಿಕೆಯನ್ನು ಐಸಿಸಿ ಈಗಾಗಲೇ ಪತ್ರದ ಮೂಲಕ ನೀಡಿತ್ತು ಎನ್ನಲಾಗಿದೆ. ಭಿಕ್ಷುಕ ದೇಶ ಇನ್ನೇನು ಮಾಡುತ್ತೆ, ಇದನ್ನಲ್ಲದೆ ಮತ್ತೆ ಆಡಲೇಬೇಕು. ಆಡದೇ ಇದ್ರೆ ಅವರು ವಾಪಸ್ ಅವ್ರ ಕೈಯಿಂದ ದುಡ್ಡು ತಂದಿಂದ ಎಲ್ಲಿಂದ ಕೊಡ್ತಾರೆ? ಈಗಲೇ ಸಾಲ ಮಾಡ್ಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಖಾಸಗಿ ಜೆಟ್ ಪತನವಾದಂತಹ ಒಂದು ಘಟನೆ ನಡೆಯಿತು. ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇದ್ದಂತಹ ಜೆಟ್ ವಿಮಾನದಲ್ಲಿ ಇಂಧನ ಖಾಲಿಯಾದ ಕಾರಣ ಕಬ್ಬಿನ ಜಮೀನಿನಲ್ಲಿ ಬಿದ್ದಿತ್ತು. ಸೆಸ್ನಾ 172 ಟ್ಯಾಂಗೋ ಚಾರ್ಲಿ ಎಂಬ ಪ್ರೈವೇಟ್ ಜೆಟ್ ಇದಾಗಿದೆ. ಜೆಟ್ನಲ್ಲಿದ್ದ ಗೌತಮ್, ಕುನಾಲ್ ಗಾಯಗೊಂಡಿದ್ದಾರೆ. ವಿಜಯಪುರ ಖಾಸಗಿ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿದ್ದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಸಂಜೆ 3 ಗಂಟೆ ಸುಮಾರಿಗೆ ಕಲಬುರಗಿ ಕಡೆಯಿಂದ ಬಂದಂತಹ ಜೆಟ್ ವಿಮಾನ ಏಕಾಏಕಿ ಕಬ್ಬಿನ ಜಮೀನಲ್ಲಿ ಬಿದ್ದಿತ್ತು. ವೇಗವೂ ಕೂಡ ಕಡಿಮೆ ಇದ್ದ ಕಾರಣ ವಿಮಾನ ಸಂಪೂರ್ಣವಾಗಿ ಜಖಮಾಗಿದೆ ಅಂತ ಪ್ರತ್ಯಕ್ಷದರ್ಶಿ ಕಾಶಿನಾಥ್ ಪಬ್ಲಿಕ್ ಟಿವಿಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಮತ್ತೊಂದು ಕಡೆ ರಾಯಚೂರಿನ ಲಿಂಗಸುಗೂರಿಗೆ ಆಗಮಿಸಿದಂತಹ ಸಿಎಂ ಹೆಲಿಕಾಪ್ಟರ್ ಪೈಲಟ್ ಗೊಂದಲ ಹಿನ್ನೆಲೆಯಲ್ಲಿ ಹೆಲಿಪ್ಯಾಡ್ ಬದಲಿಸಿದ್ರಿಂದ ಸಿಎಂಗಾಗಿ ಕಾಯ್ತಾ ಇದ್ದ ಅಧಿಕಾರಿಗಳು ಗಲಿಬಿಲಿಗೊಂಡು ಏನು ಮಾಡುದು ಅಂತ ತೋಚದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸರಿ, ಸುಮಾರು ಒಂದು 3 ಗಂಟೆಗೆ ಸರ್ ಗುಲ್ಬರ್ಗ ಈ ಕಡೆಯಿಂದ ಬರ್ತಾ ಇತ್ತು ಸರ್. ಒಂದು ಕಬ್ಬು ಕಟಾವಾದಂಥ ತೋಟದಲ್ಲಿ ಇದು ಬಿದ್ದಿದೆ ಸರ್. ಪೈಲಟ್ ಗೌತಮ್ ಅನ್ನೋರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ ಸರ್. ಇನ್ನೊಬ್ಬ ಕುನ್ವಾಲ್ ಅನ್ನೋರಿಗೆ ಸ್ವಲ್ಪ ಜಾಸ್ತಿ ಪೆಟ್ಟಾಗಿದ್ದರಿಂದ ಜಾಸ್ತಿನೇ ಪೆಟ್ಟಾಗಿದೆ ಸರ್. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಬಳಿಯ ಗೌಡ್ರ ಮೂಲೆಯ ಬೆಟ್ಟದಲ್ಲಿ ಕಳೆದ 1 ವಾರದಿಂದ ಉತ್ಖನನ ನಡೀತಾ ಇದೆ. ಆರಂಭದಲ್ಲಿ ಮಾನವನ ಮೂಳೆಯೊಂದು ಪತ್ತೆಯಾಗಿತ್ತು. ಮತ್ತಷ್ಟು ಆಳವಾಗಿ ಆಗದಾಗ ಬರೋಬ್ಬರಿ 5.5 ಅಡಿ ಉದ್ದದ ಮಾನವ ಅಸ್ಥಿಪಂಜರ ಕಂಡು ಬಂದಿದೆ. ಅಚ್ಚರಿ ಅನ್ನೋದು ರೀತಿಯಲ್ಲಿ ಪಕ್ಕದಲ್ಲೇ ಮತ್ತೊಂದು ಅಸ್ಥಿಪಂಜರ ಕೂಡ ಸಿಕ್ಕಿದೆ. ಸಿಕ್ಕಿರುವ ಪಳೆಯುಳಿಕೆಗಳು ನವಶಿಲಾಯುಗ, ಸೂಕ್ಷ್ಮ ಶಿಲಾಯುಗಕ್ಕೆ ಸೇರಿರಬಹುದು ಅಂತ ಅಂದಾಜಿಸಲಾಗಿದೆ. ಅಮೆರಿಕದ ಹಾರ್ಟ್ವಿಕ್ ವಿವಿಯ ಪ್ರಾಧ್ಯಾಪಕರು ಉತ್ಖನನ ತಂಡದ ಸಹ ನಿರ್ದೇಶಕಿ ನಮಿತಾ ಎಸ್ ಸುಗಂಧಿ ಪ್ರಕಾರ ಸುಮಾರು 3,000ದಿಂದ 5,000 ವರ್ಷಗಳಷ್ಟು ಹಳೆಯದಾಗಿರುವ ಸಾಧ್ಯತೆ ಇದೆ. ಮೃತದೇಹಗಳ ಮೇಲೆ ಕಲ್ಲುಗಳನ್ನಿಟ್ಟು ಶವ ಸಂಸ್ಕಾರ ಮಾಡಿರುವುದು ಕೂಡ ವಿಶೇಷ. ಕೇವಲ ಅಸ್ಥಿಪಂಜರ ಮಾತ್ರ ಅಲ್ಲ, ಮಡಿಕೆ ಚೂರುಗಳು ಕೂಡ ಕಾಣಿಸಿದೆ. ಘಟನಾ ಸ್ಥಳಕ್ಕೆ ಪರಂಪರೆ ಇಲಾಖೆಯ ಉಪನಿರ್ದೇಶಕ, ಉತ್ಖನನ ಕಾರ್ಯದ ನಿರ್ದೇಶಕ ಆರ್ ಶೇಜೇಶ್ವರ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಿಕ್ಕಿರುವ ಪಳೆಯುಳಿಕೆಗಳ ನಿಖರವಾದ ಕಾಲಘಟ್ಟವನ್ನು ತಿಳಿಯಲು ಕಾರ್ಬನ್ ಡೇಟಿಂಗ್ ಪರೀಕ್ಷೆಗೆ ಒಳಪಡಿಸುವ ಸಾಧ್ಯತೆ ಇದೆ. 2-3 ಕಡೆ ಎಕ್ಸ್ಕವೇಷನ್ ನಡೀತಾ ಇದೆ. ನಡೆದ ಸಂದರ್ಭ ಇಲ್ಲಿ ಬಂದ ನಮಗೆ ಸುಮಾರು ಸೂಕ್ಷ್ಮ ಶಿಲಾಯುಗದ ಆಯುಧಗಳು ನಮಗೆ ಕಂಡು ಬಂದಿದ್ದಾವೆ. ನೋಡೋಣ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಮೆಗಾಲಿಥಿಕ್ ಪಿರಿಯಡ್ ಈ ರೀತಿಯಲ್ಲಿ ಇತ್ತು. ನಮಗೆ ಸೂಕ್ಷ್ಮ ಶಿಲಾಯುಗ ಸಿಕ್ಕಿರೋದು ತುಂಬಾ ವಿಶೇಷ ಇದೆ. ಬಳ್ಳಾರಿ ಬ್ಯಾನರ್ ಗಲಭೆ ಬಳಿಕ ವರ್ಗಾವಣೆಯಾಗಿದ್ದಂತಹ ಐಪಿಎಸ್ ಅಧಿಕಾರಿ ವರ್ತಿಕಾ ಕಟಿಯಾರ್ ಮತ್ತೆ ಕಿರಿಕ್ ಶುರು ಮಾಡಿದ್ದಾರೆ. ಬಳ್ಳಾರಿ ಡಿಐಜಿ ಆಗಿದ್ದ ವರ್ತಿಕಾ ಕಟಿಯಾರ್ ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ಐಪಿಎಸ್ ಹರ್ಷ ಅವರನ್ನು ನೇಮಕ ಮಾಡಿತ್ತು. ವರ್ಗಾವಣೆ ಬಳಿಕ ಸಿಎಟಿಗೆ ಹೋಗಿರುವ ಕಟಿಯಾರ್ ಕೆಳ ಹಂತದ ಅಧಿಕಾರಿಗಳಿಗೆ ಕರೆ ಮಾಡಿ ಯಾವುದೇ ಕಡತ ಮಂಡಿಸದಂತೆ ಬೆದರಿಕೆ ಹಾಕ್ತಿರುವ ಆರೋಪವೊಂದು ಕೇಳಿಬಂದಿದೆ. ಬಳ್ಳಾರಿ ವಲಯ ಸಹಾಯಕ ಆಡಳಿತಾಧಿಕಾರಿ ಬಸವರಾಜ್ ಎನ್ನುವರಿಗೆ ವಾಟ್ಸ್ಆಪ್ ಕರೆ ಮಾಡಿದ್ದ ವರ್ತಿಕಾ ಕಟಿಯಾರ್ ಪ್ರಮುಖ ಕಡತಗಳನ್ನು ಈಗಿನ ಅಧಿಕಾರಿಗೆ ನೀಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. ಪಿಸಿಒಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಭಯೋತ್ಪಾದನೆ ಬಗ್ಗೆ ಭಾರತ ಯಾವುದೇ ದ್ವಿಮುಖ ನೀತಿ ಹೊಂದಿಲ್ಲ, ಅಲ್ಲದೆ ರಾಜಿಯ ಪ್ರಶ್ನೆಯೇ ಇಲ್ಲ ಅಂತ ಪ್ರಧಾನಿ ಮೋದಿ ಮಲೇಷ್ಯಾದಲ್ಲಿ ಹೇಳಿದರು. ಮಲೇಷ್ಯಾದ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಮಾತುಕತೆ ವೇಳೆ ಭಾರತ ಮಲೇಷ್ಯಾ ರಕ್ಷಣಾ ಮತ್ತು ಭದ್ರತೆ, ಸೆಮಿಕಂಡಕ್ಟರ್ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಹಲವಾರು ಉಪಕ್ರಮಗಳನ್ನು ಅನಾವರಣಗೊಳಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷರ ಭೇಟಿಗೂ ಮುನ್ನ ಭಾರತ 114 ರಫೇಲ್ ಜೆಟ್ಗಳ ಒಪ್ಪಂದಕ್ಕೆ ಸಹಿ ಹಾಕುವಂತಹ ಸಾಧ್ಯತೆ ಇದೆ. ಈ ತಿಂಗಳಾಂತ್ಯಕ್ಕೆ ಫ್ರೆಂಚ್
ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಭಾರತಕ್ಕೆ ಭೇಟಿ ಕೊಡ್ತಾರೆ. ಅವರ ಭೇಟಿಗೆ ಮುಂಚಿತವಾಗಿ ರಕ್ಷಣಾ ಸ್ವಾಧೀನ ಮಂಡಳಿ ಫ್ರಾನ್ಸ್ನಿಂದ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸುವ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆ ಇಡಲು ಸಜ್ಜಾಗಿದೆ. ಈಗಾಗಲೇ ರಕ್ಷಣಾ ಕಾರ್ಯದರ್ಶಿ ನೇತೃತ್ವದ ರಕ್ಷಣಾ ಖರೀದಿ ಮಂಡಳಿ ರಫೇಲ್ ಸ್ವಾಧೀನ ಪ್ರಸ್ತಾವನೆಯನ್ನು ಅನುಮೋದಿಸಿದೆ. 2020 ಗಲ್ವಾನ್ ಘರ್ಷಣೆಯ ವಾರದ ಬಳಿಕ ಚೀನಾ ರಹಸ್ಯವಾಗಿ ನ್ಯೂಕ್ಲಿಯರ್ ಪ್ರಯೋಗ ನಡೆಸಿದೆ ಎಂಬ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಶುಕ್ರವಾರ ಜಿಮಾದಲ್ಲಿ ನಡೆದಂತಹ ವಿಶ್ವಸಂಸ್ಥೆಯ ಶಸ್ತ್ರೀಕರಣ ಸಮ್ಮೇಳನ ಅಮೆರಿಕ ವಿದೇಶಾಂಗ ಇಲಾಖೆ ಅಧಿಕಾರಿ ಥಾಮಸ್ ಡಿನೋನ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜಾಗತಿಕ ಏಜೆನ್ಸಿಗಳ ಪತ್ತೆ ತಪ್ಪಿಸಲು ಚೀನಾ ರಹಸ್ಯ ಪರಮಾಣು ಪರೀಕ್ಷೆಯನ್ನು ನಡೆಸಿದೆ ಅಂತ ಅವರು ಹೇಳಿದ್ದಾರೆ. ಸಾಮಾನ್ಯವಾಗಿ ಭೂಮಿ ಅಡಿಯಲ್ಲಿ ಅಣು ಪರೀಕ್ಷೆ ನಡೆಸುವಾಗ ಕಂಪನ ಸಂಭವಿಸುತ್ತೆ. ಆದರೆ ಭೂಮಿಯಾಳದ ಕಂಪನ ತಗ್ಗಿಸುವ ಮತ್ತು ಜಗತ್ತಿನಿಂದ ಪರೀಕ್ಷೆಯನ್ನ ಮರೆಮಾಚಲು ಈ ತಂತ್ರಜ್ಞಾನ ಬಳಸಿ ಪರೀಕ್ಷೆ ನಡೆಸಿದೆ ಅಂತ ಅಮೆರಿಕ ದೂರಿದೆ. ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಅವರಿಗೆ ಪಾಕಿಸ್ತಾನದೊಂದಿಗೆ ಸಂಪರ್ಕ ಇದೆ. ಈ ಪ್ರಕರಣವನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೆ ಉಲ್ಲೇಖಿಸಲು ಅಸ್ಸಾಂ ಸಚಿವ ಸಂಪುಟ ನಿರ್ಧರಿಸಿದೆ ಅಂತ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಹೇಳಿದ್ದಾರೆ. ಗೊಗೊಯ್ ಅವರ ಪತ್ನಿ ಮಾರ್ಚ್ 2011ರಿಂದ ಮಾರ್ಚ್ 2012ರ ನಡುವೆ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾ ಇದ್ರು. ಪಾಕಿಸ್ತಾನಿ ಪ್ರಜೆಯಲ್ಲಿ ತೌಕೀರ್ ಶೇಖ್ ಅವರೊಂದಿಗೆ ವೃತ್ತಿಪರ ಸಂಪರ್ಕದಲ್ಲಿದ್ದರು. ಅವರು ಪಾಕಿಸ್ತಾನದ ಯೋಜನೆ ಮತ್ತು ವಿಪತ್ತು ನಿರ್ವಹಣಾ ಸಂಸ್ಥೆಗಳಲ್ಲಿ ಸಲಹಾ ಪಾತ್ರಗಳನ್ನು ಹೊಂದಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಬ್ರಿಟಿಷ್ ಪ್ರಜೆ ಮತ್ತು ಸಂಸದರ ಜೊತೆಗೂಡಿ ಅಲಿ ತೌಕೀರ್ ಶೇಖ್ ನಡೆಸಿದ ಭಾರತ ವಿರೋಧಿ ಪಿತೂರಿಯ ತನಿಖೆಗಾಗಿ ಅಸ್ಸಾಂ ಸರ್ಕಾರವು ಎಸ್ಐಟಿಯನ್ನು ರಚಿಸಿತ್ತು. ಪ್ರಕರಣದಲ್ಲಿ ದಾಖಲಾಗಿರುವ ಎಸ್ಐಟಿ ವರದಿ ಮತ್ತು ಎಫ್ಐಆರ್ನ ಕೇಂದ್ರಕ್ಕೆ ಕಳುಹಿಸಲಾಗುವುದು. ಗೌರವ್ ಗೊಗೊಯ್ ಅವರನ್ನು ಬಂಧಿಸುವಂತಹ ಕಠಿಣ ಕ್ರಮಗಳು ಈಗ ತೆಗೆದುಕೊಂಡ್ರೆ ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಮುನ್ನ ನನ್ನ ಮೇಲೆ ರಾಜಕೀಯ ಮಾಡ್ತಿರುವ ಆರೋಪ ಹೊರಿಸಲಾಗುತ್ತೆ ಅಂತ ಶರ್ಮಾ ಹೇಳಿದ್ದಾರೆ.